ಆನ್ಲೈನ್ ಬೆಟ್ಟಿಂಗ್ ಮೂಲಕ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ತಿಂಗಳ ಬಳಿಕ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿಗೆ ಬಿಡುಗಡೆ ಭಾಗ್ಯ ಸಿಕ್ಕಿದೆ. ಕೋರ್ಟ್ನಿಂದ ಜಾಮೀನು ಸಿಕ್ಕಿರೋದ್ರಿಂದಾಗಿ ಜೈಲಿನಿಂದ ಶಾಸಕ ಪಪ್ಪಿ ರಿಲೀಸ್ ಆಗಿದ್ದಾರೆ. ಇಡಿ ದಾಳಿಯ ಸಂದರ್ಭದಲ್ಲಿ ನನ್ನ ಮನೆಯಲ್ಲಿ ಹಣ ಸಿಕ್ಕಿರೋದಕ್ಕೆ ಸಾಧ್ಯವೇ ಇಲ್ಲ. ಜೈಲಿನಲ್ಲಿದ್ದಾಗ ಡಿಕೆ ಶಿವಕುಮಾರ್ ಅವರು ಭೇಟಿಯಾಗಿ ಆತ್ಮಸ್ಥೈರ್ಯವನ್ನ ತುಂಬಿದ್ರು ಅನ್ನೋ ಮಾತನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆಗೆ ಶಾಸಕ ಪಪ್ಪಿ ಎಕ್ಸ್ಕ್ಲೂಸಿವ್ ಮಾತನಾಡಿದ್ದಾರೆ. ನನ್ನ ಮನೆಯಲ್ಲಿ ಹಣ ಸಿಕ್ಕಿರೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಅವರು ಹೇಳಿದ್ದಾರೆ. ಕೋರ್ಟ್ನಿಂದ ಜಾಮೀನು ಸಿಕ್ಕಿರೋದ್ರಿಂದಾಗಿ ಜೈಲಿನಿಂದ ಶಾಸಕ ಪಪ್ಪಿ ರಿಲೀಸ್ ಆಗಿದ್ದಾರೆ. ಅದಾದ ನಂತರ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆಗೆ ಶಾಸಕ ಪಪ್ಪಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಅಕ್ರಮವಾಗಿ ಬೆಟ್ಟಿಂಗ್ ಕಂಪನಿ ನಡೆಸುತ್ತಿದ್ದಂತಹ ಸಂಬಂಧಕ್ಕೆ ಬಂದಂತೆ ಆ ಹಣವನ್ನು ಅಕ್ರಮವಾಗಿ ವರ್ಗಾವಣೆ ಮಾಡುವಂಥ ಆರೋಪದಲ್ಲಿ ಈಗಾಗಲೇ ಚಿತ್ರದುರ್ಗ ಶಾಸಕರಾದಂತಹ KC ವೀರೇಂದ್ರ ಪಪ್ಪಿ ಅವರು ಈಗಾಗಲೇ ಜೈಲುವಾಸ ಆಗಿದ್ರು. ಈಗ ಅವರಿಗೆ ಜಾಮೀನು ಸಿಕ್ಕಿದೆ. ಈಗ ನನ್ನ ಜೊತೆಗೆ ಇದಾರನ್ನು ಮಾತಾಡ್ತೀನಿ. ಈಗ ನಿಮ್ಮ ಮೇಲೆ ಬಂದಂತಹ ಸಾಕಷ್ಟು ಆರೋಪ ಇತ್ತು. 4 ತಿಂಗಳ ಕಾಲ ಜೈಲುವಾಸ ಆಗಿದ್ರಿ ಸರ್, ಏನು ಹೇಳ್ತಾರೆ? ಫಸ್ಟ್ ರಿಯಾಕ್ಷನ್ ಏನು? ನ್ಯಾಯಾಲಯದಲ್ಲಿ ಈ ನೆಲದ ಕಾನೂನಿನ ಪ್ರಕಾರ ಮುಂದಿನ ದಿನಗಳಲ್ಲಿ ನ್ಯಾಯ ಸಿಗುತ್ತೆ. ಅದು ಖಂಡಿತವಾಗೂ ನ್ಯಾಯ ಸಿಗುತ್ತೆ. ಸರ್, ತಾವು ಅಕ್ರಮವಾಗಿ ಬೆಟ್ಟಿಂಗ್ ಕಂಪ್ನಿಗಳು ನಡೆಸ್ತಾ ಇದ್ರಿ, ಜೊತೆಗೆ ಅದರಿಂದ ಬರುವಂಥ ಹಣವನ್ನು ಅಕ್ರಮವಾಗಿ ವರ್ಗಾವಣೆ ಮಾಡಿದ್ರಂಥ ಒಂದು ಗಂಭೀರವಾದಂಥ ಆರೋಪ ಸರ್. ಆ ಆರೋಪದ ಪ್ರಕಾರನೇ ನ್ಯಾಯಾಲಯದಲ್ಲಿ ಈಗ ಕೇಸ್ ನಡೀತಾ ಇರುವಂಥದ್ದು. ಅದ್ರ ಬಗ್ಗೆ ನಾನು ನ್ಯಾಯಾಲಯದಲ್ಲಿರೋದ್ರಿಂದ ಯಾವುದೇ ವಿಚಾರಗಳನ್ನು ಮಾತಾಡುವಂಥದ್ದಿಲ್ಲ. ಈ ನೆಲದ ಕಾನೂನಿಗೆ ಎಲ್ಲರೂ ತಲೆ ಬಾಗಬೇಕು. ಅದೇ ರೀತಿ ವೀರೇಂದ್ರ ಪಪ್ಪಿನೂ ತಲೆ ಬಾಗ್ತಾನೆ. ಸರ್, ನಿಮ್ಮ ಮನೆ ಸೀಸ್ ಮಾಡಿದಂಥ ಸಂದರ್ಭದಲ್ಲಿ ರೇಡ್ ಮಾಡಿದ ಸಂದರ್ಭದಲ್ಲಿ ಸಾಕಷ್ಟು ನಗದಿತ್ತು, ಚಿನ್ನಾಭರಣಗಳು ಕೂಡ ಪತ್ತೆಯಾಗಿತ್ತು ಸರ್. ಆಗ ತುಂಬ ಚರ್ಚೆಗಳು ಕೂಡ ಆಗಿತ್ತು ತಮ್ಮ ಬಗ್ಗೆ. ಸರ್, ಆ್ಯಕ್ಚುಲಿಯಾಗಿ ಯಾವ ಜಾಗದಲ್ಲಿ ಏನು ಸಿಕ್ಕಿದೆ ಅನ್ನೋ ಮಾಹಿತಿ, ಪೂರ್ಣವಾದ ಮಾಹಿತಿ ನನಗಂತೂ ಇಲ್ಲ. ನನ್ನ ಮನೆಯಲ್ಲಿ ಹಣ ಅಂತೂ ಸಿಕ್ಕಿಲ್ಲ. ಹಣ ಏನಾದರೂ ಸಿಕ್ಕಿದರೆ ನಮ್ಮ ಕಂಪನಿಯಲ್ಲಿ ಹಣ ಸಿಕ್ಕಿರುವಂಥದ್ದು ಇರಬಹುದು ಅಂತ ನನ್ನ ಅನಿಸಿಕೆ. ನನಗಿನ್ನು ಯಾವುದರಲ್ಲಿ ಎಷ್ಟು ಸೀಸ್ ಮಾಡಿದ್ದಾರೆ, ಏನಾಗಿದೆ ಅನ್ನೋದು ಯಾವುದೇ ಮಾಹಿತಿಯು ನನ್ನ ಬಳಿ ಇಲ್ಲ ಈ ಸದ್ಯದ ಪರಿಸ್ಥಿತಿಯಲ್ಲಿ. ನಾಳೆಯಿಂದ ನಮ್ಮ ಲೀಗಲ್ ಟೀಮ್ ಜೊತೆ, ನಮ್ಮ ಕಾನೂನಿನ ಟೀಮಿನ ಜೊತೆಗೆ ನಾನು ಕುಂತು ಚರ್ಚೆ ಮಾಡಿದಾಗ ಮುಂದಿನ ವಿಚಾರಗಳು ಗೊತ್ತಾಗ್ತವೆ. ದೊಡ್ಡ ಚರ್ಚೆ ಆಗ್ತಾ ಇದೆ. ವೀರೇಂದ್ರ ಪಪ್ಪಿ ಅವರು ಸಚಿವ ಸ್ಥಾನದ ಪ್ರಬಲವಾದಂತಹ ಆಕಾಂಕ್ಷಿಗಳು, ಜೊತೆಗೆ ಪಪ್ಪಿ ಅವರನ್ನ ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳಿಬಿಟ್ಟು ಆಗ ಕೂಡ ಚರ್ಚೆ ಆಯಿತು. ಅದೇನೋ ಷಡ್ಯಂತ್ರ ಆಯಿತಾ ಅಂತ ಸತ್ತ ವಿಚಾರದಲ್ಲಿ? ನಾನು ದುರ್ಗದ ಜನತೆಯ ಆಶೀರ್ವಾದದೊಂದಿಗೆ ಮೊದಲನೆಯ ಬಾರಿಗೆ ಶಾಸಕನಾಗಿದ್ದೀನಿ. ನಾನು ಎಲ್ಲಿನೂ ಕೂಡ ಸಚಿವನ ಆಗಬೇಕು ಅನ್ನೋಂಥ ಆಸೆ ನನಗಂತೂ ಇಲ್ಲ. ಯಾಕಂದರೆ ಇನ್ನು ಶಾಸಕನಾಗಿಯೇ ನನಗಿನ್ನೂ ಅನುಭವ ಬೇಕಾಗಿದೆ. ಇದೇ ನಾನಿನ್ನೂ ಪೂರ್ಣವಾಗಿ ತಿಳ್ಕೋಬೇಕಾಗಿದೆ. ಇದರ ನಂತರದ ಸಚಿವ ಸ್ಥಾನ, ಅದರಲ್ಲೂ ನಮ್ಮ ಜಿಲ್ಲೆಯಲ್ಲಿ ಬಹಳ ಸೀನಿಯರ್ಗಳಿದ್ದಾರೆ, ಅವ್ರುಗಳಿಗೆ ಇನ್ನೂ ಅವಕಾಶಗಳು ಬರಬೇಕಾಗಿದೆ. ನಾನಿನ್ನು ಮೊದಲನೇ ಬಾರಿ ಗೆದ್ದಿರೋನು. ನನಗೆ ಯಾವುದೇ ಸಚಿವ ಸ್ಥಾನದ ಆಕಾಂಕ್ಷೆಯಲ್ಲಿ ನಾನಿಲ್ಲ, ಆ ಆಸೆನೂ ನನಗಿಲ್ಲ. ನಾನು ಯಾರ ಬಳಿನೂ ಸಚಿವ ಸ್ಥಾನಕ್ಕಾಗಿ ಬೇಡಿಕೆಯನ್ನು ಹೈಕಮಾಂಡಲ್ಲಿ ನಾನು ಇಟ್ಟಿಲ್ಲ. ಸರ್, DK ಶಿವಕುಮಾರ್ ಕೂಡ ಜೈಲಿಗೆ ಬಂದು ಭೇಟಿ ಆದರು ಅಂತ ಕೂಡ ಗೊತ್ತಾಯಿತು ಸರ್. DK ಸಾಹೇಬರು ಜೈಲಿಗೆ ಬಂದು ಭೇಟಿ ಆಗಿರುವಂಥದ್ದು ಒಂದು ನಾರ್ಮಲ್ ಭೇಟಿ. ರೆಗ್ಯುಲರ್ ಆಗಿ ನಮ್ಮ ಶಾಸಕರು ಎಲ್ಲಿದ್ದಾಗ, ಜೈಲಲ್ಲಿ ಅಂದ ಕಷ್ಟದಲ್ಲಿದ್ದಾಗ ಅವರು ನಮಗೆ ಒಂದು ಆತ್ಮವಿಶ್ವಾಸ ತುಂಬೋದಕ್ಕೋಸ್ಕರ ಬಂದು ಭೇಟಿಯಾಗಿದ್ದಾರೆ. ಬಿಟ್ಟರೆ ಅದರಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.